ವಾಹನ ಚಾಲಕರ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಸಲಿಕ್ಕೆ ಮುಂದಾಗಿದ್ದು ಮದ್ಯಪಾನ ಮಾಡಿ ಶಾಲಾ ವಾಹನ ಚಾಲನೆ ಹಿನ್ನೆಲೆಯಲ್ಲಿ ಶಾಲಾ ವಾಹನ ಚಾಲಕರ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬೆಳಗ್ಗೆಯಿಂದ ಒಟ್ಟು 4559 ವಾಹನ ಚಾಲಕರನ್ನ ಪರಿಶೀಲನೆ ಮಾಡಲಾಗಿದೆ. ವಿಶೇಷ ಕಾರ್ಯಾಚರಣೆ ವೇಳೆ ಆಘಾತಕಾರಿ ವಿಚಾರವೊಂದು ಬೆಳಕಿಗೆ ಬಂದಿದೆ. ಏನು ಆಘಾತಕಾರಿ ವಿಚಾರ ಅಂದ್ರೆ 4559 ಮಂದಿಯಲ್ಲಿ ಕುಡಿದು ಚಾಲನೆ ಮಾಡಿದ ಚಾಲಕರ ಲೈಸೆನ್ಸ್ ಅನ್ನು ರದ್ದು ಮಾಡ್ತೀವಿ ಅಂತ ಕೂಡ ಹೇಳಿತ್ತು. ಅದರಲ್ಲಿ ಸಿಕ್ಕಿಬಿದ್ದಂಥವರು ಸುಮಾರು 58 ಮಂದಿಗೂ ಹೆಚ್ಚು 58 ಮಂದಿಗೂ ಹೆಚ್ಚು ಚಾಲಕರು ಕುಡಿದು ವಾಹನ ಚಾಲನೆ ಮಾಡುವಂಥದ್ದು ಪತ್ತೆಯಾಗಿದೆ. ವಾಹನಗಳಿಗೆ ಬೇರೆ ಚಾಲಕರನ್ನು ಕರೆಸಿ ವಾಹನವನ್ನು ಈಗ ಪೊಲೀಸರು ಬಿಟ್ಟಿದ್ದಾರೆ. RTO ಕಚೇರಿಗೆ ಪತ್ರವನ್ನು ಬರೆಯಲಿದ್ದಾರೆ ಸಂಚಾರಿ ಪೊಲೀಸರು. ಅದರ ಜೊತೆಗೆ ಅವರ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೂಡ ಕ್ಯಾನ್ಸಲ್ ಮಾಡುವ ನಿರ್ಧಾರಕ್ಕೂ ಕೂಡ ಬರಲಿದ್ದಾರೆ. ಕ್ರಮ ತೆಗೆದುಕೊಳ್ತಾರೆ. 58 ಚಾಲಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಗ್ಯಾರಂಟಿ. IMV ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. 58 ಚಾಲಕರ ಮೇಲೆ ದಾಖಲಾಗಿರುವಂತಹ ಪ್ರಕರಣ ಇದು. ಶಾಲಾ ಬಸ್ಗಳನ್ನು ಓಡಿಸುವಂಥವರು ಕುಡಿದು ಶಾಲಾ ಬಸ್ಗಳನ್ನು ಓಡಿಸ್ತಾ ಇದ್ರು. ಶಾಲಾ ವಾಹನ ಚಾಲಕರ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಒಂದೊಳ್ಳೆ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡ್ತಿದ್ದಾರೆ. ಕುಡಿದು ವಾಹನ ಚಲಾಯಿಸುವಂಥದ್ದು, ಅಕಸ್ಮಾತ್ ಅಂತಹ ಸಂದರ್ಭದಲ್ಲಿ ಏನಾದರೂ ಅವಘಡಗಳು ಅಪಘಾತಗಳು ಸಂಭವಿಸುವುದು ಅಥವಾ ಮಕ್ಕಳನ್ನೇ ಕೇರ್ಲೆಸ್ ಆಗಿ ಕರ್ಕೊಂಡು ಹೋಗಿ ಆಕ್ಸಿಡೆಂಟ್ ಆದ ಮಕ್ಕಳಿಗೆ ಅಪಾರ ಪೆಟ್ಟಾಗುವಂಥದ್ದು, ತೊಂದರೆಗಳಾಗೋದು ಅಥವಾ ಯಾವುದಾದ್ರೂ ಅಮಾಯಕ ಜೀವಗಳು ಬಲಿಯಾಗುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಕುಡಿದು ಗಾಡಿ ಓಡಿಸುವಂಥ ಸಂದರ್ಭದಲ್ಲಿ ಆತನ ಕಂಟ್ರೋಲೇ ಆತನಿಗಿರಲ್ಲ. ಇನ್ನು ವಾಹನವನ್ನು ಹೆಂಗೆ ಕಂಟ್ರೋಲ್ ಮಾಡ್ತಾನೆ, ಇದು ಪ್ರಶ್ನೆ. ಒಂದು ಚಾಲಕನ ನಿರ್ಲಕ್ಷ್ಯತನ, ಆಕ್ಸಿಡೆಂಟ್ ಆಯಿತು ಕುಡಿದು ಅಥವಾ ಆಕ್ಸಿಡೆಂಟ್ ಆಯಿತು ಅಂತಂದರೆ ಅದು ಕುಡ್ಕೊಂಡು ಬೇರೆ ಇದ್ದಾನೆ. ಚಾಲಕನ ನಿರ್ಲಕ್ಷ್ಯತನ, ಅತಿವೇಗದ ಚಾಲನೆ ಕೂಡ ಕಾರಣ ಆಗಿಬಿಡುತ್ತೆ. ಹಾಗಾಗಿ ಅಂಥವ್ರ ವಿರುದ್ಧ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗ ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ.